ಒಂದು ಸನ್ನಿವೇಶವನ್ನ ಎಷ್ಟು ಅದ್ಭುತವಾಗಿ ತೋರಿಸಿದ್ರು ಅಂತ ಕೇಳಿದ್ರೆ, ನಮ್ಮ ಮಕ್ಕಳು ಯಾವ ಡ್ರಾಮಾ ಜೂನಿಯರ್ಸ್ಗೆ ಕಡಿಮಿಲ್ಲ. ಇದರ ಹಿಂದೆ ಈ ಎಲ್ಲ ಮಕ್ಕಳನ್ನ ತಯಾರು ಮಾಡಿದಂಥವ್ರು ಯಾರು ಅಂತ ಕೇಳಿದ್ರೆ ನಮ್ಮ ಎಲ್ಲಪ್ಪ ಮತ್ ನಮ್ ಸಿದ್ದು ಅಮರ್ಗೊಂಡ್, ಇನ್ನು ಅವರೊಂದಿಷ್ಟು ಕೊರಿಯೋಗ್ರಾಫರ್ಸ್ ಅದ್ರ, ಅವ್ರ ಹೆಸರೆಲ್ಲ ಗೊತ್ತಿಲ್ಲ. ಸಾಗರ್ ಗುಂಡರ್, ಇನ್ನೂ ಅನೇಕ ಅವ್ರ ಹೆಸರು ಗೊತ್ತಿಲ್ಲ. ಇನ್ನೂ ಇಬ್ರು ಯುವಕರಿದ್ದಾರೆ, ಅನಿಲ್ ಮತ್ತೆ ಇನ್ನೊಬ್ಬ ಹುಡುಗರು ನೋಡ್ರಿ ಭಾಗೇಶ್. ಇವರೆಲ್ಲ ನೆನೆಸ್ಕೊಂಡ್ರೆ ಇವರು ಎಷ್ಟು ದಿವಸದಿಂದ ತಪಸ್ಸು ಮಾಡಿರ್ತಾರ ಅಂತ ಕೇಳಿದ್ರೆ 1 ತಿಂಗಳದಿಂದ ಸ್ಟಾರ್ಟ್ ಮಾಡಿರ್ತಾರ ಇದನ್ನೆಲ್ಲ ಮಾಡ್ಲಿಕ್ಕೆ. ಬಹುಶಃ ಇದರಲ್ಲಿ ಶಿಕ್ಷಕಿಯರ ಸಹಕಾರ, ಮನೆಗೆ 5 ಸ್ಕೂಲ್ ಬಿಟ್ರೆ 6:30 7 ಮಠನೂ ಇಲ್ಲ. ಅವ್ರು ಏನ್ ಮಾಡಿರ್ತಾರೆ ಅಂತ ಕೇಳಿದ್ರೆ ಮನೆ ಬಿಟ್ಟಿದ್ದನ್ನೆಲ್ಲ ತಯಾರು ಮಾಡಿರ್ತಾರೆ. ಇವತ್ತು ನೀವೆಲ್ಲ ಬಂದು ಏನ್ ಕೊಡೋದು ಅಂತ ಕೇಳಿದ್ರೆ ಅವ್ರಿಗೆ ಮಾರ್ಕ್ಸ್ ಕಾರ್ಡ್ ಕೊಡೋದು, ಸಿಗ್ನೇಚರ್ ಮಾಡೋದು. ಪಾಲಕರೆಲ್ಲ ಬಂದು ಬಹಳ ಇವತ್ತು ಹುಡುಗರನ್ನ ಎಲ್ಲ ಮಾಡಿದಂತ ಎಲ್ಲ ನೋಡಿದ್ರೆ ಅವ್ ಏನು ಮಗು ಮಾಡಿದ ನೋಡ್ರಿ. ಆ ಹುಡುಗರು ಶಿಶು ವಿಹಾರದ ಹುಡುಗರು ಒಂದಿಷ್ಟು ಡ್ಯಾನ್ಸ್ ಮಾಡಿದ್ರು, ನೋಡ್ಬೇಕು ಎಷ್ಟು ಅದ್ಭುತ ಮಾಡಿದ್ರು. ನಾವು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಎಷ್ಟು ಅದ್ಭುತ ಮಾಡಿದ್ರು ಆ ಹುಡುಗರು, ಎಷ್ಟು ಚಂದ ಕೊಡೋದು. ಬಹುಶಃ ಅವನ್ನೆಲ್ಲ ನೆನೆಸ್ಕೊಂಡ್ರೆ ನಮ್ಮ ಭಾರತಿ ಶಾಲೆ ಎತ್ತ ಹೊಂಟದ ಅಂತ ಕೇಳಿದ್ರೆ ಇವತ್ತು ಎತ್ತರಕ್ಕೆ ಹೊಂಟದ ಅಂತ ಹೇಳಿ ಬಹಳ ಖುಷಿ ಆಗ್ತದೆ ಬಂಧುಗಳೇ. ಬಹುಶಃ ಇಲ್ಲಿ ನಾನು ವರ್ಷ 8 ದಿವಸದ ಮಕ್ಕಳಿಗೆ ಕ್ಲಾಸ್ ತಗೊಂಡಿರ್ತೀನಿ. ಮಕ್ಕಳಿಗೆ ನಾನು ಕ್ಲಾಸ್ ಹೇಳ್ತೀನಿ. ನಾನು ಒಬ್ಬ ಶಿಕ್ಷಕನಾಗಿ ಆ ಮಕ್ಕಳನ್ನ ಮಠಕ್ಕೆ ಕರೆಸ್ಕೊಂಡಿರ್ತೀನಿ. 6, 7ನೇ ಕ್ಲಾಸಿನ ಹುಡುಗರಿಗೆ ಕ್ಲಾಸ್ ತಗೊಂಡಿರ್ತೀನಿ. ನಾನು ಈಗ ಪರೀಕ್ಷೆ ಬೇಕಾದಂತ ನಾನು ಪಾಠ ಮಾಡಿರ್ತೀನಿ. ಅವ್ರಿಗೆ ಎಷ್ಟು ಹುಷಾರಿದಾರ ಅಂತ ಕೇಳಿದ್ರೆ ನಿಮಗೆ ಒಂದು ಭವಿಷ್ಯ ಹೇಳ್ತೀನಿ. ಇವತ್ತೊಂದು ನೀವೆಲ್ಲರೂ ನೆನ್ಪಿಟ್ಕೋರಿ, ನೀವೆಲ್ಲ ನೆನ್ಪಿಟ್ಕೋಬೇಕು ಈ ಮಾತನ್ನ. ಬರುವ ದಿನಮಾನಗಳಲ್ಲಿ ಒಂದು ಸುದ್ದಿ ಕೇಳ್ತೀರಿ ಶಾಲೆ ಬಗ್ಗೆ. ನೀವು ಯಾರು ಅಂತ ಕೇಳಬೇಡ್ರಿ. ಈ ಶಾಲೆಯ ಒಂದು ಮಗು DC ಆಗಿ ನಿಮ್ಮ ಊರಿಗೆ ಬರ್ತದ ನೋಡಕಂತ ಬೇಕಾದ್ರೆ ಸ್ವಲ್ಪದಿಂದಾಗ ನಾ ಹೇಳ್ತೀನಿ, ಭವಿಷ್ಯ ಹೇಳ್ತೀನಿ. ಡೆಪ್ಟಿ ಕಮಿಷನರ್ ಆಗಿ ಕಾರ್ ತಗೊಂಡ್ಬಂದು ಇಳಿತಂದ್ರು ಒಂದು ಹುಡುಗ ಅಥವಾ ಹುಡುಗಿ. ನಾನು ಏನು ಹೇಳಂಗಿಲ್ಲ ನಿಮ್ಗೆ, ನಾನು ಬಿಚ್ಚಿ ಹೇಳಂಗಿಲ್ಲ. ಮುಚ್ಚಿ ಹೇಳಿದ್ರೆ ನಿಮ್ಗೆ ಅದ್ರ ಮಹತ್ವ ಉಳಿಯಂಗಿಲ್ಲ. ಆ ಹುಡುಗಿ ಅಥವಾ ಹುಡುಗ ನಿಮ್ಗೆ ಗೊತ್ತಾಗ್ತದೆ. ಅವ DC ಆಗಿ ಬಂದು ಅಥವಾ ಆಕೆ DC ಆಗಿ ಬಂದು ಇಲ್ಲಿ ಇಳಿತಾಳೆ ಈ ಶಾಲೆ ಗ್ರೌಂಡ್ನಾಗ. ಅಂದ್ರೆ ವಿಶ್ವೇಶ್ವರ ಬಾಲಭಾರತಿ ಶಾಲೆ ಒಬ್ಬ DC ಅನ್ನು ಕೊಡ್ಬೋದು, ಒಬ್ಬ SP ಅನ್ನು ಕೊಡ್ಬೋದು, ಒಬ್ಬ ಒಳ್ಳೆ ಸೈನಿಕನನ್ನು ಕೊಡ್ಬೋದು ಅನ್ನೋದಕ್ಕೆ ಇಲ್ಲಿರ್ತಕ್ಕಂಥ ಶಿಕ್ಷಕರ ನಿದರ್ಶನ ಅಂತ ಹೇಳಿ ನಾನು ಬಹಳ ಪ್ರೀತಿಯಿಂದ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಕೇಳಿದ್ರೆ ಬೇರೆ ಸ್ಕೂಲ್ಗಳು ದೂರದವು ನನಗೆ. ನನ್ನ ಎದುರುಗಡೆ ದಿನ ನಾನು ನೋಡುವಂತ ಸ್ಕೂಲ್ ಯಾವ್ದು ಅಂತ ಕೇಳಿದ್ರೆ ವಿಶ್ವೇಶ್ವರ ಬಾಲಭಾರತಿ ಶಾಲೆ. ಇಲ್ಲಿರ್ತಕ್ಕಂಥ ಮಕ್ಕಳು ದೊಡ್ಡ ಶ್ರೀಮಂತರ ಮಕ್ಕಳೆಲ್ಲ, ಕೂಲಿಕಾರ ಮಕ್ಕಳೆಲ್ಲ ಬರ್ತಾರೆ ಇಲ್ಲಿ. ವಿದ್ಯೆಗೆ ದುಡ್ಡು ದೊಡ್ಡಪ್ಪ, ವಿದ್ಯಾ ಅವ್ರ ಅಪ್ಪ ಅಂತ. ಆಮೇಲೆ ಒಂದು ಹುಡುಗಿಗೆ ಸನ್ಮಾನ ಮಾಡಿದ್ವಿ ನಾವು ಇಲ್ಲಿ. ಹೋದ ವರ್ಷಕ್ಕೆ ಕ್ಲಾಸಿಕ್ ಫಸ್ಟ್ ಬಂದಾಳ ಭಾಗ್ಯಶ್ರೀ ಮಳ್ಳಿ ವೈಷ್ಣವಿ ಕಟ್ಟಿವಳಿ. ಎಷ್ಟು ಹುಷಾರಿದಾಳ ಆ ಹುಡುಗಿ ಅಂತ ಕೇಳಿದ್ರೆ ಬಹುಶಃ ಆಕಿ ಟ್ಯಾಲೆಂಟ್ ನೋಡಿದ್ರೆ ಗೊತ್ತಾಗ್ತದೆ. ಆ ಹುಡುಗಿಗೆ ಹೇಳಿ ನಿನ್ ತಂಗಿ ನೀ ಮುಂದೆ ಒಂದು ಕಾಲಕ್ಕೆ DC ಆಗಿ ಬರ್ತದೆ, ಹಿಂಗ ಓದ್ಬೇಕು ಅಂತ ಹೇಳಿ. ನಾವು ಹೋದಿನ ಸಭಾದಾಗ ಹೇಳಿದೆ, ಹಿಂದಿನ ಸಭಾದಾಗ ಓದ್ಬೇಕು ನಮ್ಮ ಮಕ್ಕಳು. SP ಆಗ್ಬೇಕು, DC ಆಗ್ಬೇಕು, ಏರ್ ಹೋಸ್ಟೆಸ್ ಆಗ್ಬೇಕು, ಪೈಲಟ್ ಆಗ್ಬೇಕು. ಮೊನ್ನೆ ನಮ್ಮ ಬಿಜಾಪುರದ ಒಂದು ಹುಡುಗಿ ಸಿನ್ನೂರ ಅವ್ರ ಅಡ್ರೆಸ್ ಇಡೀ ಇಂಡಿಯಾದಾಗ 14ನೇ ವಯಸ್ಸಿನಾಗ ವಿಮಾನವನ್ನು ಓಡಿಸಿದಂತ ಹುಡುಗಿ ಅಂತ ಕೇಳಿದ್ರೆ ನಮ್ಮ ಬಿಜಾಪುರದ ಹುಡುಗಿ ಅನ್ನುವಂಥದ್ದನ್ನ ನಾವು ನೆನಪಿಟ್ಕೋಬೇಕು ಬಂಧುಗಳೇ. ಇವತ್ತು ನಮ್ಮ ಮಕ್ಕಳಲ್ಲಿ ಅದು ಎಲ್ಲ ಇದೆ. ಇವತ್ತು ನೀವು ನಿನ್ನೆ ಒಂದು ಹುಡುಗಿ ಬಗ್ಗೆ ಕೇಳಿದ್ರಿ, ನಮ್ಮ ಇಂಡಿಯಾದ ಹುಡುಗಿ ಸುನೀತಾ ವಿಲಿಯಮ್ಸ್ ಎಲ್ಲೆದಾಳ ಅಂತ ಕೇಳಿದ್ರೆ ಸ್ಪೇಸ್ನಾಗ ಅದಾಳ. 1-2 ವರ್ಷದಿಂದ ಎಲ್ಲೆದಾಳ ಅಂತ ಕೇಳಿದ್ರೆ ಸ್ಪೇಸ್ನಾಗ 100 ಕಿಲೋಮೀಟರ್ ಹತ್ತಿರದಲ್ಲಿ ಸ್ಟಡಿಯನ್ನು ಮಾಡ್ತಾ ಇದ್ದಾಳೆ ಎಲ್ಲ ಎನ್ವಿರಾನ್ಮೆಂಟ್. ಆಕಿನ ನಿನ್ನೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು, ಅಲ್ಲೇ ಅವಳನ್ನು ಕರ್ಕೊಂಡು ಬರ್ಬೇಕು ಭೂಮಿಗೆ ಅಂತ ಹೇಳ್ತಾ ಇದ್ರು. ನಮ್ಮ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಚಂದ್ರನ ಮೇಲೆ ಹೋಗ್ಬೋದು, ಮಂಗಳ ಮೇಲೆ ಹೋಗ್ಬೋದು. ಅಂತ ಮಕ್ಕಳನ್ನ ಎಲ್ಲಿ ಹುಟ್ಲಿ ಅಂತ ಕೇಳಿ ನಮ್ಮ ವಿಶ್ವೇಶ್ವರ ಬಾಲಭಾರತಿ ಶಾಲೆಯೊಳಗೆ ಹುಟ್ಲಿ ಅಂತ ಹೇಳಿ ನಾನು ಕೇಳಕ್ ಇಷ್ಟಪಡ್ತೀನಿ. ಆ ವಿಶ್ವೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕಂತ ಕೇಳಿದ್ರೆ ಶಾಲೆಯ ಕ್ರೆಡಿಟ್ ಅಂದ್ರೆ ಕಟ್ಟಡದಿಂದಲ್ಲ, ಗ್ರೌಂಡಿನಿಂದಲ್ಲ,
ಎಲ್ಲಿಂದ ಅಂತ ಕೇಳಿರೋದು ಆ ಶಾಲೆಯಿಂದ ಹೊರಬರ್ತಕ್ಕಂಥ ಪ್ರತಿಭೆಗಳಿಂದ ಕಾರಣ ಆಗ್ತದೆ ಎನ್ನುವಂಥದ್ದನ್ನು ನಾನು ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಈ ಶಾಲೆ ಹುಡುಗಿ ಇನ್ನೂ ಒಬ್ಬಕ್ಕೆ IAS ಮಾಡಕದ ಇಲ್ಲ, ಅಪ್ಪು ಬೇಸ್ರಿ ನಿಂತಾರೆ, ಟ್ರ್ಯಾಕ್ಟರ್ ಬೇಸ್ರಿ ನೋಡ್ರಿ. ಅಂತವ್ ಮಕ್ಕಳೆಲ್ಲ ಹೈದ್ರಾಬಾದಿಗೆ ಹೋಗಿ IAS ಮಾಡಾಕತ್ತಾರ ಅಂತ ಕೇಳಿದ್ರೆ ಆ ಮಗು ಓದಿದ್ ಎಲ್ಲಿ ಅಂತ ಕೇಳಿದ್ರಿ ಇಲ್ಲಿ ಇಷ್ಟ ಹಾಕೊಂಡ ಅವ್ರ ಹೆಸರೆಲ್ಲ ಗೊತ್ತದ ನನಗೆ, ಈ ಬೆಳೆಸಿದ ಹೆಸರು ಗೊತ್ತದಲ್ಲ ಎಲ್ಲರೂ. ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂತ ಕೇಳಿದ್ರೆ ಅವ್ರಿಗೆ ಪಾಠ ಮಾಡ್ತೀನಿ, ಯಾವ ಮಕ್ಕಳಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ ಹೇಳಿ ನನಗೂ ಗೊತ್ತಾಗ್ತಾ ಇದೆ. ಅವ್ರು ಕರೆದು ನಾನು ಕ್ಲಾಸ್ ಖಾಲಿ ಇತ್ತಂತ ಕೇಳಿದ್ರೆ ಸರ್ ಫೋನ್ ಹಚ್ತೀನಿ, ಸರ್ ಆ ಮಕ್ಕಳು ಒಂದು ಕ್ಲಾಸಿ ಮಕ್ಕಳು ಕಳಿಸ್ರಿ ಮಠಕ್ಕೆ. ಮಠದಾಗ ಅವ್ರಿಗೆ 1 ತಾಸು 2 ತಾಸು 3 ತಾಸು ಪಾಠ ಮಾಡಿದಾಗ ಆ ಮಕ್ಕಳಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತ ಕೇಳಿದ್ರೆ ಸ್ವತಃ ನಾನು ಗುರುತಿಸ್ತಾ ಇದ್ದೇನೆ. ಅವ್ರು ನೋಡಿದ್ರೆ ಎಂತ ಅದ್ಭುತ ಆಗ್ತದೆ ಅಂತ ಕೇಳಿದ್ರೆ ಬಡವರ ಹೊಟ್ಟೆಯೊಳಗೆ ಒಬ್ಬ ಅಂಬೇಡ್ಕರ್ ಹುಟ್ಟಾಕತ್ತಾರಲ್ಪ ಆಲ್ಮೇಲ್ದಾಗ, ಬಹಳ ಖುಷಿ ಆಗ್ತದೆ ಬಂಧುಗಳೇ. ನಮ್ಮ ಆಲ್ಮೇಲ್ ಹೆಂಗ್ ಆಗ್ಬೇಕಂತ ಕೇಳಿದ್ರೆ ಬಹಳ ದೊಡ್ಡ ಎತ್ತರಕ್ಕೆ ಏರ್ಬೇಕು. ಆ ಎತ್ತರಕ್ಕೆ ಏರಿಸುವಂತ ಕ್ರಿಯೆ ಯಾರ ಕೈಯಾಗೈತೆ ಅಂತ ಕೇಳಿದ್ರೆ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಏನ್ ಮಾಡ್ಬೋದು ಅಂತ ಕೇಳಿದ್ರೆ ಒಬ್ಬ ರಾಷ್ಟ್ರಪತಿ ದ್ರೌಪದಿ ಮುರ್ಮುವನ್ನು ಮಾಡಬಹುದು, ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನನ್ನು ಮಾಡಬಹುದು, ಒಬ್ಬ PT ಉಷಾನ್ ಮಾಡಬಹುದು, ಒಬ್ಬ ಕರ್ಣ ಮಲ್ಲೇಶ್ವರಿಯನ್ನು ಮಾಡಬಹುದು. ಇದೆಲ್ಲ ಯಾರ ಕೈಯಾಗಿದೆ ಅಂತ ಕೇಳಿದ್ರೆ ಬಹುಶಃ ಶಿಕ್ಷಕರ ಕೈಯಾಗಿದೆ. ಈ ಶಾಲೆ ಬಹಳ ಅದ್ಭುತ ಸಂಸ್ಕಾರವನ್ನು ಕೊಡುವಂತ ನಮ್ಮ ಕಿರಣಿ ಶಿಕ್ಷಕರು ನೋಡ್ರಿ ಎಷ್ಟು ಅದ್ಭುತ ಅದಾರೆ. ನಮ್ಮ ದೊಡ್ಡಮನಿಯವರು ನಮ್ಮ ಮಮ್ಮಿ ಟೀಚರ್ ಅಂತ ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಸರು ಟೀಚರ್ ಬಹಳ ಅದ್ಭುತ, ಹೊಸಬಳ್ಳಿ ಟೀಚರ್, ಗುಂಡಾ ಟೀಚರ್, ಎಷ್ಟು ಹೇಳಿ ಇವ್ರ ಬಗ್ಗೆ ಬಹಳ ನಾನು ಸ್ವತಃ ನೋಡ್ತಿರ್ತೀನಿ. ಬಹಳ ಒಳ್ಳೆ ಕೆಲಸವನ್ನ ಈ ಸ್ಕೂಲ್ನಲ್ಲಿ ಮಾಡ್ತಾ ಇದ್ದಾರಲ್ಲ, ಇವ್ರಿಗೆ ಹೀಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನ. ನಮ್ಮ ಇನ್ನೊಬ್ಬ ಟೀಚರ್ ಅವ್ರ ಮಕ್ಕಳ ಹೆಸರು ನೆನಪು ಮಾಡಿದೆ, ನಮ್ಮ ಗುಡಿಮಠ ಸಾರಂಗಮಠ ವೀಣಾ ಗುಡಿಮಠ ಟೀಚರ್. ಬಹಳ ಎಲ್ಲ ಶಿಕ್ಷಕಿಯರು ಮತ್ತು ಶಿಕ್ಷಕರು ನಮ್ಮ ಈರಣ್ಣ ಕಲ್ಸೆಟ್ಟಿ ಅವರು ಸನ್ಮಾನ ಮಾಡಿದ್ರು, ಎಷ್ಟು ಚಲೋ ಮಾಡ್ಯಾರ ನೋಡ್ರಿ. ವೀರಪ್ಪ ನಾಯಕ ಎಷ್ಟು ಅದ್ಭುತ ಮಾಡಿದ್ರು. ಮಕ್ಕಳು ಭಕ್ತಿ ಅವ್ರು ಆ ಮನಸ್ಸು ಹಂಗಿರ್ತದೆ, ನಿಷ್ಕಲ್ ಮನಸ್ಸು. ನಮ್ಮ ಪಾರ್ಟಿಗೆಲ್ಲ ಗೀಚ್ ಬಿದ್ದಿರ್ತಾವ, ಆ ಮಕ್ಕಳ ಪಾರ್ಟಿಗೆ ಗೀಚ್ ಬಿದ್ದಿರಂಗಿಲ್ಲ. ಆಕಿ ಕೃಷ್ಣ ಆದಂತ ಆಕಿ ಹೇಳಿದ್ಲಲ್ಲ ಮೇಲೆ ನಿಂತ್ಕೊಂಡೇನು, ಎಂಟಿ ಯುವರ್ ಇಗೋಯಿಸಮ್ ದೆನ್ ಯು ಫಿಲ್ಡ್ ವಿತ್ ಗಾಡ್. ನಿನ್ನ ಅಹಂಕಾರವನ್ನು ಕೊನೆಗೊಳಿಸಿ ನೀನ್ ಏನಾಗ್ತೀಯ ಅಂತ ಕೇಳಿದ್ರೆ ನೀ ದೇವ ಆಗ್ತೀಯ ಅಂತ ಹೇಳಿ ಸಂದೇಶವನ್ನು ಕೊಟ್ಟರಲ್ಲ. ಮಕ್ಕಳಲ್ಲಿ ಆ ಭಾವ ಇರ್ತದೆ, ಅದನ್ನ ನಾವೆಲ್ಲ ಕಂಡುಕೊಂಡ್ರಿ. ಇಂಥ ವಿಶ್ವೇಶ್ವರ ಬಾಲಭಾರತಿ ಶಾಲೆನ ನೀವು ಯಾವ ಶಾಲೆಯೊಳಗೆ ನೋಡಿದ್ರೆ ಗೊತ್ತಿಲ್ಲ, ಕ್ಲಾಸ್ನಾಗ ಹೋಗಿ ಬರಲ್ಲೇ ಅಲ್ಲಿ ಏನಿದೆ ಅಂತ ಕೇಳಿದ್ರೆ ನಿಮ್ಮ ಮಕ್ಕಳಿಗೆ ಶಿಕ್ಷಕರಷ್ಟ ಪಾಠ ಮಾಡೋದಿಲ್ಲ, ನೆನ್ಪಿಟ್ಕೊಳ್ಳೋದಿಲ್ಲ. ಪಾಲಕರೇ ಇವತ್ತು ನೀವು ಹೆಚ್ಚು ಕೊಡಿ ಅಂತ ಹೇಳಕತ್ತೀರಿ, ಆ ಕ್ಲಾಸ್ನಾಗ ಹೋಗಿ ನೋಡಿ ಬರೀ ಒಳಗೆ ಅಲ್ಲಿ ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಪ್ರೊಜೆಕ್ಟರ್ ಹಾಕ್ಯಾರ. ಪ್ರೊಜೆಕ್ಟರ್ ಮೂಲಕ ನಿಮ್ಮ ಮಕ್ಕಳಿಗೆ ಪಾಠ ಮಾಡ್ತತಿ. ಕಂಪ್ಯೂಟರ್ ಪಾಠ ಮಾಡ್ತದೆ. ಕಂಪ್ಯೂಟರ್ ಪಾಠ ಮಾಡುವಂತ ವ್ಯವಸ್ಥೆ ಯಾರು ಮಾಡ್ಯಾರ ಅಂತ ಕೇಳಿದ್ರೆ ಈ ಸಂಸ್ಥೆ ಅಧ್ಯಕ್ಷರಾಗಿತ್ತು ನಮ್ಮ SI ಜೋಗೂರ್ ಅವರು ಮಾಡ್ಯಾರ. ಅದು ಅವ್ರಿಗೆ ಹೋಗ್ಬೇಕು, ಜೋಗೂರ್ ಅವ್ರಿಗೆ. ಬಹಳ ಅದ್ಭುತ ಈ ಶಾಲೆಯನ್ನು ಬಳಸ್ತಾ ಇದ್ದಾರೆ. ನಾವು ಹೊಸದಾಗಿ ಮಠಕ್ಕೆ ಬಂದಾಗ ಎಲ್ಲ ಜಾಲಿ ಕಂಟಿದ್ದು ನೀರು ಇಟ್ಟಿದ್ದು, ಇವತ್ತು ಆ ಜಾಲಿ ಕಂಟಿ ಹೋಗಿ ಎಲ್ಲ ಹೋಗಿ ಏನಾಗೈತೆ ಅಂತ ಕೇಳಿದ್ರೆ ಒಂದು ವಿಶ್ವವಿದ್ಯಾಲಯದಂತ ಶಾಲೆ ನಿಂತದಲ್ಲ, ಅದು ಹೆಮ್ಮೆ ಪಡುವಂತ ವಿಚಾರ. ನಮ್ಮ ಆಲ್ಮೇಲೆ ಬೆಳ್ಕೊಂತ ಹೋಗ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು 85ರ ಯುವಕರನ್ನು ಕರೆಸಿದ್ರು. ನಮ್ಮ ಹಮ ಪೂಜಾರ್ ಅವರು, ನಮ್ಮ ಬಿಜಾಪುರ ಅಂದ್ರೆ ಶಂಭು ಬಿರಾದಾರ್ ಪಕ್ಕರ, ಹಮ ಪೂಜಾರ್ ಅವ್ರ ಪಕ್ಕರ, ಬಾಗಿಲ ಅದೇನು ಹೇಳ್ತಾರಲ್ಲ ಹೂವೆ ಅವ್ರು ಬಹಳ ಸುಂದರವಾದಂತ ಹಾಡನ್ನು ಬರೆದಾರೆ ಅಂತ ಶಂಭು ಬಿರಾದಾರ್. ಮತ್ತೆ ನಮ್ಮ ಅನೇಕ ಮಕ್ಕಳ ಸಾಹಿತಿಗಳು ಪಗು ಸಿದ್ದಾಪುರ್, ಇವರೆಲ್ಲ ನಮ್ಮ ಬಿಜಾಪುರ ಜಿಲ್ಲೆಯ ಸಾಹಿತಿಗಳು. ಅಂತವ್ರನ್ನೆಲ್ಲ ಕರೆಸಿ ಸನ್ಮಾನ ಮಾಡಾಕಲ್ಲ, ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. ನಮ್ಮೆಲ್ಲರಿಗೆ ಸುಖವಾಗಲಿ, ಈ ಶಾಲೆ ಉತ್ತರೋತ್ತರವಾಗಿ ಹೆಚ್ಚು ಬೆಳೀಲಿ, ವಿಶ್ವೇಶ್ವರನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಗುರು.